ಜೂನ್ 19, 2026 20 ವರ್ಷದ ಸಿಯಾ ಗೋಯಲ್ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಒಂದು ಎಮೋಷನಲ್ ವಿಡಿಯೋ ಪೋಸ್ಟ್ ಮಾಡ್ತಾಳೆ. ಆ ದಿನ ಸಿಯಾ ಬರ್ಡೇ. ತನ್ನ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡೋ ಬದಲು ಕ್ಯಾಮ್ರಾ ಮುಂದೆ ಬಂದು ಬಿಕ್ಕಿ ಹೇಳ್ತಾ ಇರ್ತಾಳೆ. ಯಾಕಂದ್ರೆ ಅದರ ಹಿಂದೆ ದಿನ ಅಂದ್ರೆ ಜೂನ್ 18 ಸಿಯಾ ಮದುವೆ ಆಗ್ಬೇಕಾಗಿರುವಂತಹ ಕೇತನ್ ಅಗರ್ವಾಲ್ ಪುಣೆ ಹತ್ರ ಇರೋ ಲೋಹಗಢ್ ಫೋರ್ಟ್ ನ 350 ಅಡಿ ಆಳ ಇರೋ ಪ್ರಪಾತಕ್ಕೆ ಬಿದ್ದು ಸಾವಾಗಿರುತ್ತೆ. ಸಿಯಾ ಕೊಟ್ಟ ಪೊಲೀಸ್ ಸ್ಟೇಟ್ಮೆಂಟ್ ನ ಪ್ರಕಾರ ಸಿಯಾ ಮತ್ತೆ ಕೇತನ್ ಸಿಯಾ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಪುಣೆ ಹತ್ರ ಇರೋ ಲೋಹಗಢ್ ಫೋರ್ಟ್ ಗೆ ಟ್ರೆಕ್ಕಿಂಗ್ ಹೋಗಿರ್ತಾರೆ. ಆ ಟೈಮಲ್ಲಿ ಗಾಳಿ ತುಂಬಾ ಜೋರಾಗಿ ಬಿಸ್ತಿತ್ತು. ಸೆಲ್ಫಿ ತಗೊಳ್ಳೋದಕ್ಕೆ ಹೋಗಿ ಕೇತನ್ 350 ಅಡಿ ಆಳದ ಪ್ರಪಾತಕ್ಕೆ ಬಿದ್ದೋಗ್ತಾನೆ. ಆಮೇಲೆ ಪುಣೆ ರೂರಲ್ ಪೊಲೀಸ್ ಸ್ಪಾಟ್ಗೆ ಬಂದು ತುಂಬಾ ಕಷ್ಟಪಟ್ಟು ರೆಸ್ಕ್ಯೂ ಆಪರೇಷನ್ ನ ಮಾಡಿ ಆಕ್ಸಿಡೆಂಟಲ್ ಡೆತ್ ರಿಪೋರ್ಟ್ ನ ರಿಜಿಸ್ಟರ್ ಮಾಡ್ತಾರೆ. ಈ ಸುದ್ದಿ ಕೇಳ್ತಾ ಇದ್ದಂಗೆ ಅಗರ್ವಾಲ್ ಕುಟುಂಬದ ಮನೆಗೆ ರಿಲೇಟಿವ್ಸ್, ಫ್ರೆಂಡ್ಸ್, ಪರಿಚಯದವರು ಒಬ್ಬರಿಂದ ಒಬ್ರು ಬಂದು ಕೇತನ್ ನ ಪೇರೆಂಟ್ಸ್ಗೆ ಮತ್ತೆ ಸಿಯಾಗೆ ಸಾಂತ್ವನ ಹೇಳಿ ಇದು ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತ ನಂಬಿರ್ತಾರೆ. ಆದ್ರೆ ಇದು ಆಕ್ಸಿಡೆಂಟ್ ಆಗಿರಲ್ಲ, ಇದು ಒನ್ ಆಫ್ ದ ಮೋಸ್ಟ್ ಪ್ಲಾನ್ಡ್ ಕೋಲ್ಡ್ ಮರ್ಡರ್ಸ್ ಗಳಲ್ಲಿ ಒಂದು. ಪೊಲೀಸ್ ಇನ್ವೆಸ್ಟಿಗೇಷನ್ ನ ಪ್ರಕಾರ ಕ್ಯಾಮ್ರಾ ಮುಂದೆ ಮೊಸಳೆ ಕಣ್ಣೀರಾಗ್ತಾ ಇದ್ದಂತಹ ಅದೇ ಸಿಯಾ ಗೋಯಲ್ ಈ ಮರ್ಡರ್ ಕಾನ್ಸ್ಪಿರಸಿಯ ಮಾಸ್ಟರ್ ಮೈಂಡ್. ಕೇತನ್ ಅಗರ್ವಾಲ್ ಫಾರಿನ್ ನಲ್ಲಿ ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್ ನ ಕಂಪ್ಲೀಟ್ ಮಾಡಿ ಇಂಡಿಯಾಗೆ ವಾಪಸ್ ಬಂದು ಅವ್ರ ತಂದೆ ವಿಶಾಲ್ ಅಗರ್ವಾಲ್ ಜೊತೆ CMO ಆಗಿ ಕೆಲಸ ಮಾಡ್ತಾ ಇದ್ರು. ಕೇತನ್ ಮತ್ತೆ ಸಿಯಾ ಎಂಗೇಜ್ಮೆಂಟ್ ಫೆಬ್ರವರಿ 2026 ಅಲ್ಲಿ ನಡೆಯುತ್ತೆ. ನವೆಂಬರ್ ಅಲ್ಲಿ ಅದ್ದೂರಿಯಾಗಿ ಮದುವೆ ಆಗ್ಬೇಕು ಅಂತ ಎಲ್ಲಾ ತಯಾರಿ ನಡೀತಾ ಇರುತ್ತೆ. ಮದುವೆಗೆ ಅಂತ ಒಂದು ಗ್ರ್ಯಾಂಡ್ ಪ್ಯಾಲೇಸ್ ನ ಬುಕ್ ಮಾಡಿ ಗೆಸ್ಟ್ ಗಳಿಗೆ ಅಂತ ಹೇಳಿ 2 ಏರ್ ಕ್ರಾಫ್ಟ್ ಗಳನ್ನ ಅರೇಂಜ್ ಮಾಡಿರ್ತಾರೆ. ಸಿಯಾ ಅಗರ್ವಾಲ್ ಮನೆಗೆ ಆಗಾಗ ಬರ್ತಾ ಇರ್ತಾಳೆ. ಕೇತನ್ ಅವರ ತಾಯಿ ಸಿಯಾನ ತನ್ನ ಸ್ವಂತ ಮಗಳ ಹಾಗೆ ನೋಡ್ಕೋತಾ ಇರ್ತಾರೆ. ಮದುವೆ ಅರೇಂಜ್ಮೆಂಟ್ಸ್ ಇಂದ ಹಿಡಿದು ಪ್ರತಿ ವಿಷಯದಲ್ಲೂ ಸಿಯಾನ ಇನ್ವಾಲ್ವ್ಮೆಂಟ್ ಎಲ್ಲಾ ಕಡೆ ಇರುತ್ತೆ. ಹೊರಗಡೆಯಿಂದ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ವಿಡಿಯೋಗಳನ್ನ ನೋಡ್ತಾ ಇದ್ರೆ ಇದು ಒಂದು ಪರ್ಫೆಕ್ಟ್ ಲವ್ ಸ್ಟೋರಿ ತರ ಕಾಣಿಸ್ತಾ ಇರುತ್ತೆ. ಆದ್ರೆ ಸಿಯಾ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಇನ್ನೊಂದು ಲೈಫ್ ನ ಲೀಡ್ ಮಾಡ್ತಾ ಇರ್ತಾಳೆ. 2024 ಅಲ್ಲಿ 22 ವರ್ಷದ ಚೇತನ್ ಚೌಧರಿ ಪುಣೆಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಸ್ ಆಡ್ತಾ ಇದ್ದ. ಅವ್ರ ಚಿಕ್ಕಪ್ಪ ಹೇಳೋ ಪ್ರಕಾರ ಚೇತನ್ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್, 150ಕ್ಕಿಂತ ಹೆಚ್ಚು ಟ್ರೋಫೀಸ್ ನ ಗೆದ್ದಿರ್ತಾನೆ. ಇದೇ ಕ್ರಿಕೆಟ್ ಟೂರ್ನಮೆಂಟ್ಸ್ ಅಲ್ಲಿ ಚೇತನ್ಗೆ ಸಿಯಾ ಅವರ ಅಣ್ಣ ಸಾಹಿಲ್ ನ ಪರಿಚಯ ಆಗುತ್ತೆ. ಸಿಯಾ ಕೂಡ ಆಗಾಗ ಸಾಹಿಲ್ ನ ಜೊತೆ ಕ್ರಿಕೆಟ್ ಟೂರ್ನಮೆಂಟ್ಸ್ ನ ನೋಡೋದಕ್ಕೆ ಬರ್ತಾ ಇರ್ತಾಳೆ. ಹೀಗೆ ಸಿಯಾ ಮತ್ತೆ ಚೇತನ್ ಫಸ್ಟ್ ಟೈಮ್ ಮೀಟ್ ಆಗ್ತಾರೆ. ನವೆಂಬರ್ 2025 ಅಲ್ಲಿ ನಡೆಯುವಂತಹ ದಿವಾಲಿ ಪಾರ್ಟಿಯಲ್ಲಿ ಇವರು ಮತ್ತೆ ಭೇಟಿ ಆಗ್ತಾರೆ. ಆ ಭೇಟಿ ನಂತರ ಇವರಿಬ್ಬರ ಮಧ್ಯೆ ಮಾತು ಶುರುವಾಗಿ ಸ್ವಲ್ಪ ದಿನಗಳಲ್ಲೇ ಆ ಪರಿಚಯ ಪ್ರೀತಿಯಾಗಿ ಬದಲಾಗುತ್ತೆ. ಅಂಡ್ ಈ ರಿಲೇಶನ್ಶಿಪ್ ನ ಅವರು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಫ್ಯೂ ಮಂತ್ಸ್ ಬ್ಯಾಕ್ ಅಂದ್ರೆ ಸಿಯಾಗೆ ಎಂಗೇಜ್ಮೆಂಟ್ ಆದ್ಮೇಲೆ ಸಾಹಿಲ್ಗೆ ಈ ವಿಷಯ ಗೊತ್ತಾಗುತ್ತೆ. ಸಿಯಾಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಈ ಅಫೇರ್ ನ ಇಲ್ಲೇ ನಿಲ್ಸು ಅಂತ ಹೇಳಿ ಸಾಹಿಲ್ ವಾರ್ನಿಂಗ್ ಕೊಟ್ಟಿರ್ತಾನೆ. ಆದ್ರೆ ಸಿಯಾ ವಾರ್ನಿಂಗ್ ನ ಇಗ್ನೋರ್ ಮಾಡಿ ಚೇತನ್ ಜೊತೆ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ತಾಳೆ. ದಿನಗಳು ಕಳೀತಾ ಇದ್ದಂಗೆ ಮದುವೆ ಡೇಟ್ ಹತ್ರ ಬರ್ತಾ ಇರುತ್ತೆ. ಸಿಯಾಗೆ ಕೇತನ್ ನ ಮದುವೆ ಆಗೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರೆ ಎಂಗೇಜ್ಮೆಂಟ್ ನ ಬ್ರೇಕ್ ಮಾಡಿ ತಂದೆ ತಾಯಿನ ಒಪ್ಸೋ ಬದಲು ಕೇತನ್ ಕಥೆನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಪುಣೆ ರೂರಲ್ ಪೊಲೀಸ್ಗೆ ಸಿಕ್ಕ ಕಾಲ್ ಡೀಟೇಲ್ಸ್ ನ ಪ್ರಕಾರ ಜಾನ್ವರಿಯಿಂದ ಜೂನ್ ವರೆಗೂ ಸಿಯಾ ಮತ್ತೆ ಚೇತನ್ ಮಧ್ಯೆ 2004 ಫೋನ್ ಕಾಲ್ಸ್ ಮತ್ತೆ 238 ಅವರ್ಸ್ ಮಾತಾಡಿದ್ದಾರೆ. ಇವರಿಬ್ರು ಮರ್ಡರ್ ಪ್ಲಾನ್ ಮಾಡೋದು, ಲೊಕೇಶನ್ ಫೈನಲ್ ಮಾಡೋದು ಮತ್ತೆ ಪೊಲೀಸ್ಗೆ ಸಿಗದೇ ಇರೋ ಹಾಗೆ ಸೇಫ್ ಆಗಿರ್ಬೇಕು ಅನ್ನೋದನ್ನೆಲ್ಲ ಪ್ಲಾನ್ ಮಾಡ್ತಾ ಇದ್ರು. ಇವರ ಮಾಸ್ಟರ್ ಪ್ಲಾನ್ ನ ಫೇಸ್ 1 ಬಾಲಿ ಟ್ರಿಪ್. ಕೇತನ್ ಮತ್ತೆ ಸಿಯಾ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಇಂಡೋನೇಷ್ಯಾದ ಬಾಲಿಗೆ ಹೋಗ್ಬೇಕಿತ್ತು. ಆದ್ರೆ ಸಿಯಾಗೆ ಒಂದು ವಿಷಯ ಕ್ಲಿಯರ್ ಆಗಿತ್ತು. ಫಾರಿನ್ ಕಂಟ್ರಿಯಲ್ಲಿ ಮರ್ಡರ್ ಮಾಡಿದ್ರೆ ಆ ದೇಶದ ಪೊಲೀಸ್, ಇನ್ವೆಸ್ಟಿಗೇಷನ್, ಲಾ ಇವೆಲ್ಲ ಇನ್ವಾಲ್ವ್ ಆಗಿರುತ್ತೆ. ಮತ್ತೆ ಇನ್ನೊಂದು ರೀಸನ್, ಸಿಯಾ ತನ್ನ ಫಿಯಾನ್ಸೆ ಜೊತೆ ಹೋಗೋದು ಚೇತನ್ಗೆ ಇಷ್ಟ ಇರಲಿಲ್ಲ. ಜೂನ್ 6 ಕೇತನ್ ಮತ್ತೆ ಸಿಯಾ ಕಾರಲ್ಲಿ ಬಾಲಿ ಟ್ರಿಪ್ಗೆ ಹೊರಟಿರ್ತಾರೆ. ದಾರಿಯಲ್ಲಿ ಕೋಲಾಪುರ ಹತ್ರ ಇರುವಂತಹ ಮಾಲ್ ಹತ್ರ ಊಟಕ್ಕೆ ನಿಲ್ಸಿದಾಗ ಸಿಯಾ ಕೇತನ್ ಪಾಸ್ಪೋರ್ಟ್ ನ ಯಾರಿಗೂ ಗೊತ್ತಿಲ್ಲದ ಹಾಗೆ ಕದ್ದು ಲೇಡೀಸ್ ವಾಶ್ರೂಮ್ ಒಳಗೆ ತಗೊಂಡೋಗಿ ಕೇತನ್ ಪಾಸ್ಪೋರ್ಟ್ ನ ಪೀಸ್ ಮಾಡಿ ಡಸ್ಟ್ಬಿನ್ ಗೆ ಎಸಿತಾಳೆ. ಮುಂಬೈ ಏರ್ಪೋರ್ಟ್ ನ ರೀಚ್ ಆದ್ಮೇಲೆ ಕೇತನ್ಗೆ ಪಾಸ್ಪೋರ್ಟ್ ಸಿಗೋದೇ ಇಲ್ಲ. ಸೊ ಬಾಲಿ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ. ಕೇತನ್ಗೆ ಅವ್ನ ಪಕ್ಕ ನಿಂತಿರೋ ಹುಡುಗಿ ಇದೆಲ್ಲ ಮಾಡ್ತಾ ಇದ್ದಾಳೆ ಅಂತ ಒಂದು ಚೂರು ಡೌಟ್ ಬರೋದಿಲ್ಲ. ಮಾಸ್ಟರ್ ಪ್ಲಾನ್ ನ ಫೇಸ್ 2 ಮರ್ಡರ್ ಲೊಕೇಶನ್ ನ ಫೈನಲ್ ಮಾಡೋದು. ಲೋಹಗಢ್ ಫೋರ್ಟ್ ತುಂಬಾ ಅಪಾಯಕಾರಿ ಪ್ರಪಾತಗಳಿಗೆ ಹೆಸರುವಾಸಿ. ಇನ್ಸಿಡೆಂಟ್ ಆಗೋದಕ್ಕೂ ಮುಂಚೆ ಸಿಯಾ ಮತ್ತೆ ಚೇತನ್ 2 ಸಲ ಲೋಹಗಢ್ ಫೋರ್ಟ್ ಗೆ ಹೋಗಿ ಟೂರಿಸ್ಟ್ ಕಡಿಮೆ ಬರೋ ಬಿಂಚುಕಾಟ ಹತ್ರ ಐಸೋಲೇಟೆಡ್ ಸ್ಪಾಟ್ಸ್ ನ ಹುಡುಕಿ ಮರ್ಡರ್ ಗೆ ಬೇಕಾಗಿರೋ ಲೊಕೇಶನ್ ನ ಫೈನಲ್ ಮಾಡ್ತಾರೆ. ಜೂನ್ 4 ಸಿಯಾ ಕೇತನ್ ನ ಲೋಹಗಢ್ ಫೋರ್ಟ್ ಗೆ ಕರ್ಕೊಂಡು ಹೋಗೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾಳೆ. ಆದ್ರೆ ಆ ಪ್ಲಾನ್ ಸಕ್ಸಸ್ ಆಗಲ್ಲ. ಯಾಕಂದ್ರೆ ಕೇತನ್ ಅವರ ತಾಯಿ ಈ ಟ್ರಿಪ್ ಗೆ ಒಪ್ಪಿಗೆ ಕೊಡಲ್ಲ. ಆಮೇಲೆ ಜೂನ್ 14 ಅಂದ್ರೆ ಕೇತನ್ ಸಾಯೋದಕ್ಕೂ 4 ದಿನ ಹಿಂದೆ ಸಿಯಾ ಮೊದಲನೇ ಬಾರಿ ಕೇತನ್ ನ ಹಿಂದೆಯಿಂದ ತಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಕೇತನ್ ತುಂಬಾ ಫಿಟ್ ಮತ್ತೆ ಅಥ್ಲೆಟಿಕ್. ಕೆಳಗೆ ಬೀಳ್ತಾ ಇದ್ದಾಗಲೇ ಒಂದು ದೊಡ್ಡ ಗಿಡನ ಇಟ್ಕೊಂಡು ಬ್ಯಾಲೆನ್ಸ್ಡ್ ಆಗಿ ಮೇಲೆ ಬರ್ತಾನೆ. ಇದರಿಂದ ಶಾಕ್ ಆಗಿ ಕೇತನ್ ಯಾಕಿಂಗ್ ಮಾಡ್ತಾ ಇದೆಯಾ ಅಂತ ಕೋಪದಲ್ಲಿ ಕೇಳಿದಾಗ
ಸಿಯಾ ತಕ್ಷಣ ಡ್ರಾಮಾ ಶುರು ಮಾಡ್ತಾಳೆ. ಜೋರಾಗಿ ಕಿರ್ಚ್ತಾ ಅಳೋದಕ್ಕೆ ಶುರು ಮಾಡ್ತಾಳೆ. ಕೇತನ್ನ ಕಾಲ ಹತ್ರ ಹಾವ್ನ ನೋಡಿ ಅವನ ಪ್ರಾಣ ಉಳ್ಸಕ್ಕೆ ತಳ್ಳಿದ್ದು ಅಂತ ಹೇಳ್ತಾಳೆ. ಆದ್ರೆ ಕೇತನ್ಗೆ ಇದೆಲ್ಲ ನೋಡಿ ಡೌಟ್ ಶುರು ಆಗುತ್ತೆ. ಅಂಡ್ ಇದ್ರ ಬಗ್ಗೆ ಕೇತನ್ ಅವ್ರ ತಂದೆ ಹತ್ರ ಕೂಡ ಡಿಸ್ಕಸ್ ಮಾಡಿರ್ತಾನೆ. ಆದ್ರೆ ಕೇತನ್ ಸುಮ್ನೆ ಡೌಟ್ ಪಡ್ತಾ ಇದೀನಿ ಅಂತ ಹೇಳಿ ಅದನ್ನೆಲ್ಲ ಇಗ್ನೋರ್ ಮಾಡಿ ಸಿಯಾನ ಟ್ರಸ್ಟ್ ಮಾಡ್ತಾನೆ. ಜೂನ್ 17 ಸಂಜೆ CCTV ಫೋಟೇಜ್ ನಲ್ಲಿ ಸಿಯಾ ಮತ್ತೆ ಚೇತನ್ ಪುಣೆಯ ಲೂಲಾನಗರ್ ಏರಿಯಾ ಅಲ್ಲಿರೋ ಒಂದು ಕೆಫೆಯಲ್ಲಿ ಮೀಟ್ ಆಗ್ತಾರೆ. ಸಂಜೆ 4:30 ಇಂದ 5:30 ವರೆಗೂ ಆಲ್ಮೋಸ್ಟ್ 1 ಅವರ್ ಪ್ಲಾನ್ ನೆಲ್ಲ ಡಿಸ್ಕಸ್ ಮಾಡ್ತಾರೆ. ಕೇತನ್ ಸತ್ರೆ ಪೊಲೀಸ್ ಅವರು ಅವರ ಫೋನ್ಸ್ ನೆಲ್ಲ ಚೆಕ್ ಮಾಡ್ತಾರೆ ಅಂತ ಹೇಳಿ ವಾಟ್ಸ್ಆಪ್ ಚಾಟ್ಸ್, ಇನ್ಸ್ಟಾಗ್ರಾಮ್ ಕಾನ್ವರ್ಸೇಷನ್ಸ್ ಮತ್ತೆ ರೀಸೈಕಲ್ ಬಿನ್ ನಲ್ಲಿರುವಂತಹ ಎವಿಡೆನ್ಸ್ ಕೂಡ ಅರೇಂಜ್ ಮಾಡ್ತಾರೆ. ಚೇತನ್ಗೆ ಇನ್ನೊಂದು ವಿಷಯ ಚೆನ್ನಾಗಿ ಗೊತ್ತಿತ್ತು. ಪೊಲೀಸ್ಗೆ ಯಾವುದೇ ಸಸ್ಪಿಷಿಯಸ್ ಡೆತ್ ಕೇಸ್ ಬಂದ್ರೆ ಮೊದಲು ಚೆಕ್ ಮಾಡೋದೇ ಫೋನ್ ಲೊಕೇಶನ್. ಅದಕ್ಕೆ ಜೂನ್ 18 ಬೆಳಗ್ಗೆ ಚೇತನ್ ಅವನ ಒರಿಜಿನಲ್ ಲೊಕೇಶನ್ ನ ಮುಚ್ಚಿಡೋದಕ್ಕೆ ಪುಣೆನ ಮಾರ್ಕೆಟ್ ಏರಿಯಾ ಅಲ್ಲಿರೋ ಅವರ ಫ್ಯಾಮಿಲಿ ಸ್ಪೈಸ್ ಶಾಪ್ ಗೆ ಹೋಗ್ತಾನೆ. ಅವನ ಒರಿಜಿನಲ್ ಫೋನ್ ನ ಶಾಪ್ ಅಲ್ಲೇ ಸ್ವಿಚ್ ಆನ್ ಮಾಡಿ ಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5:40 ವರೆಗೂ ಇಂಟರ್ನೆಟ್ ಕನೆಕ್ಷನ್ ಕೂಡ ಆಫ್ ಮಾಡಿರ್ತಾನೆ. ಶಾಪ್ ವರ್ಕರ್ಸ್ ಗೆ ಯಾರಾದ್ರೂ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿ ಅಂತ ಹೇಳಿ ಚೇತನ್ ಫೋನ್ ನ ಅಲ್ಲೇ ಬಿಟ್ಟು ಎಂಪ್ಲಾಯ್ ಫೋನ್ ನ ಎತ್ಕೊಂಡು ಲೋಗದ್ ಫೋರ್ಟ್ ಗೆ ಹೊರಡ್ತಾನೆ. ಯಾಕಂದ್ರೆ ಪೊಲೀಸ್ GPS ಲೊಕೇಶನ್ ನ ಚೆಕ್ ಮಾಡಿದಾಗ ಚೇತನ್ ನ ಒರಿಜಿನಲ್ ಫೋನ್ ಶಾಪ್ ಅಲ್ಲಿ ಇದೆ ಅಂತ ಗೊತ್ತಾಗಿ ಚೇತನ್ ಮೇಲೆ ಡೌಟ್ ಪಡೋದಿಲ್ಲ ಅನ್ನೋದು ಚೇತನ್ ನ ಪ್ಲಾನ್. ಬೆಳಗ್ಗೆ 8:30ಕ್ಕೆ ಸಿಯಾ ಮತ್ತೆ ಕೇತನ್ ಲೋಗಡ್ ಫೋರ್ಟ್ ಗೆ ಹೊರಡ್ತಾರೆ. ಚೇತನ್ ಆಗ್ಲೇ ಫೋರ್ಟ್ ಗೆ ಬಂದು ಕಾಯ್ತಾ ಇರ್ತಾನೆ. ಸಿಯಾ ಮತ್ತೆ ಕೇತನ್ ಟ್ರಕ್ಕಿಂಗ್ ಶುರು ಮಾಡಿದ ತಕ್ಷಣ ಚೇತನ್ ಯಾರಿಗೂ ಡೌಟ್ ಬರ್ದೇ ಇರೋಂಗೆ ಅವರ ಹಿಂದೆನೆ ಫಾಲೋ ಮಾಡ್ತಾ ಇರ್ತಾನೆ. ಕೇತನ್ ಏನಾದ್ರೂ ಸಿಯಾ ಮತ್ತೆ ಚೇತನ್ ಡಿಸೈಡ್ ಮಾಡಿರುವಂತಹ ಐಸೋಲೇಟೆಡ್ ಪ್ಲೇಸ್ ಗೆ ರೀಚ್ ಆದ್ರೆ ಇವ್ರಾಕಿರೋ ಪ್ಲಾನ್ ಗೆ ಕೇತನ್ ಬಿದ್ದಂಗೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಈ ಕೇಸ್ ನ ಮೋಸ್ಟ್ ಚಿಲ್ಲಿಂಗ್ ಪಾರ್ಟ್ ಇಲ್ಲಿಂದ ಶುರುವಾಗುತ್ತೆ. ಜೂನ್ 14 ನ ಒಂದು ಫೇಲ್ಡ್ ಅಟೆಂಪ್ಟ್ ಇಂದ ಸಿಯಾ ಮತ್ತೆ ಚೇತನ್ಗೆ ಒಂದು ಪ್ರಾಬ್ಲಮ್ ಅರ್ಥ ಆಗಿತ್ತು. ಚೇತನ್ನ ಕೆಳಗೆ ತಳ್ಳಿದ್ರೆ ಹ್ಯೂಮನ್ ಸರ್ವೈವಲ್ ಇನ್ಸ್ಟಿಂಕ್ಟ್ ಇಂದ ಸಿಯಾ ಏನಾದ್ರೂ ಪಕ್ಕದಲ್ಲೇ ಇದ್ರೆ ಅವಳನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅವಳನ್ನ ಕೂಡ ಕೆಳಗೆ ಎಳ್ಕೊಂಡು ಹೋಗ್ಬೋದು ಅಂತ ಇವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗಿತ್ತು. ಇದನ್ನ ತಪ್ಪಿಸೋಕೆ ಅಂತಾನೆ ಇವರು ಒಂದು ಡೆಡ್ಲಿ ಸಿಗ್ನಲ್ ನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಮೌಂಟೇನ್ ಏಜ್ ಗೆ ಕೇತನ್ ತಲುಪಿದ ತಕ್ಷಣ ಸಿಯಾ ವಾಂಟೆಡ್ಲಿ ಕೇತನ್ ಇಂದ ಸ್ವಲ್ಪ ದೂರ ಹೋಗಿ ನೆಲದ ಮೇಲೆ ಕೂತ್ಕೋತಾಳೆ. ಯಾಕಂದ್ರೆ ಕೇತನ್ ತಳ್ಳಿದ ತಕ್ಷಣ ಅವನು ಹಿಡ್ಕೊಳ್ಳೋದಕ್ಕೆ ಏನು ಇರಬಾರದು ಅನ್ನೋದೇ ಇವರ ಪ್ಲಾನ್. ಸಿಯಾ ನೆಲದ ಮೇಲೆ ಕುತ್ಕೊಂಡಿದ ತಕ್ಷಣ ಬ್ಲೈಂಡ್ ಸ್ಪಾಟ್ ಅಲ್ಲಿ ಕಾಯ್ತಾ ಇದ್ದಂತ ಚೇತನ್ ಜೋರಾಗಿ ಬಂದು ಕೇತನ್ನ ಕೆಳಗೆ ತಳ್ತಾನೆ. 350 ಅಡಿಯ ಆಳದಲ್ಲಿ ಬಿದ್ದ ಕೇತನ್ನ ಸಾವು ಸ್ಪಾಟ್ ಅಲ್ಲೇ ಆಗುತ್ತೆ. ಅಂಡ್ ಕೇತನ್ನ ಚೇತನ್ ತಳದ್ನ ಅಥವಾ ಸಿಯಾ ತಳದ್ಲ ಅನ್ನೋದು ಎಲ್ಲಾ ಕಡೆ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಇದೆ. ಆದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ನ ಪ್ರಕಾರ ಕೇತನ್ ನ ಮುಟ್ಟೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಕೇತನ್ ಅವರ ತಂದೆ ಇನ್ಸಿಡೆಂಟ್ ಆದಾಗ ಚೇತನ್ ದೂರ ನಿಂತಿದ್ದ ಅಂತ ಹೇಳ್ತಾ ಇದಾರೆ. ಮತ್ತೆ ಸಿಯಾ ವಾಂಟೆಡ್ಲಿ ಚೇತನ್ ಮೇಲೆ ಬ್ಲೇಮ್ ನ ತಳ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಸೊ ಇದನ್ನ ಪ್ರೂವ್ ಮಾಡೋದಕ್ಕೆ 28 ಜೂನ್ ಕೇತನ್ ಹೈಟ್ ಮತ್ತೆ ವೆಯ್ಟ್ ಮ್ಯಾಚ್ ಆಗೋ ಡಮ್ಮಿನ ಯೂಸ್ ಮಾಡಿ ಕ್ರೈಮ್ ನ ರೀಕ್ರಿಯೇಟ್ ಮಾಡಿಸಿದ್ದಾರೆ. ಈಗ ಪೊಲೀಸ್ ಎಫ್ಐಆರ್ ನ ಪ್ರಕಾರ ಚೇತನ್ ಮತ್ತೆ ಸಿಯಾ ಇಬ್ರು ಸೇರಿ ತಳ್ಳಿದ್ದಾರೆ. ಕೇತನ್ ಅಲ್ಲಿಂದ ಬಿದ್ದ ತಕ್ಷಣ ಚೇತನ್ ಎಸ್ಕೇಪ್ ಆಗಿದ್ದಾನೆ. ಆಮೇಲೆ ಸಿಯಾ ತನ್ನ ಡ್ರಾಮಾನ ಶುರು ಮಾಡ್ತಾಳೆ. ಜೋರಾಗಿ ಕಿರ್ಚಕ್ ಸ್ಟಾರ್ಟ್ ಮಾಡ್ತಾಳೆ. ಕೇತನ್ ಕುಟುಂಬಕ್ಕೆ ಮತ್ತೆ ರೂರಲ್ ಪೊಲೀಸ್ಗೆ ಕಾಲ್ ಮಾಡಿ ಇನ್ಸಿಡೆಂಟ್ ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸೆಲ್ಫಿ ತಗೊಳ್ಳೋವಾಗ ಈ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಎಲ್ಲರನ್ನೂ ನಂಬಿಸ್ತಾಳೆ. ಪೊಲೀಸ್ ಸ್ಪಾಟ್ ಗೆ ಬಂದು ಆಕ್ಸಿಡೆಂಟಲ್ ಡೆತ್ ಅಂತ ರಿಜಿಸ್ಟರ್ ಮಾಡ್ತಾರೆ. ಆ ಕ್ಷಣಕ್ಕೆ ಇದು ಒಂದು ಪರ್ಫೆಕ್ಟ್ ಕ್ರೈಮ್ ತರ ಎಲ್ಲರ ಕಣ್ಗೂ ಕಾಣಿಸ್ತಾ ಇತ್ತು. ಆದ್ರೆ ಪರ್ಫೆಕ್ಟ್ ಕ್ರೈಮ್ ಮಾಡೋದಕ್ಕೆ ಪರ್ಫೆಕ್ಟ್ ಸುಳ್ಳು ಬೇಕು. ಬಟ್ ಸಿಯಾ ಹೇಳಿದ ಆ ಕತೆ ಸ್ವಲ್ಪವಾಗಿ ಬಯಲಾಗಕ್ ಶುರುವಾಯಿತು. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಮೊದಲು ಡೌಟ್ ಬಂದಿದ್ದು ಕೇತನ್ ಅವರ ಕುಟುಂಬದಿಂದಾನೆ. ಯಾಕಂದ್ರೆ ಕೇತನ್ಗೆ ಟ್ರಕ್ಕಿಂಗ್ ಹೊಸದಲ್ಲ, ಅವನು ತುಂಬಾ ಎಕ್ಸ್ಪೀರಿಯನ್ಸ್ ಟ್ರಕ್ಕರ್. ಅಂಡ್ ಆ ಬೆಟ್ಟದ ಬಗ್ಗೆ ಕೂಡ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಎಂತ ವ್ಯಕ್ತಿ ಸುಮ್ನೆ ಬ್ಯಾಲೆನ್ಸ್ ತಪ್ಪಿ ಬಿಡೋದು ಕೇತನ್ ಕುಟುಂಬಕ್ಕೆ ನಂಬಕ್ಕಾಗಿಲ್ಲ. ಮತ್ತೆ ಕೇತನ್ ಅವರ ಅಕ್ಕ ಸಂಜನಾ ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡ್ತಾರೆ. ಲಾಸ್ಟ್ ಫ್ಯೂ ವೀಕ್ಸ್ ಇಂದ ಸಿಯಾ ಕೇತನ್ನ ಲೋಗದ್ ಫೋರ್ಟ್ ಗೆ ಕರ್ಕೊಂಡು ಹೋಗಕ್ಕೆ ಪದೇ ಒತ್ತಾಯ ಮಾಡ್ತಾ ಇದ್ಲು. ಈ ವಿಷಯ ಪೊಲೀಸ್ಗೆ ಇನ್ನಷ್ಟು ಡೌಟ್ ಬರೋದಕ್ಕೆ ಕಾರಣ ಆಯ್ತು. ಆಲ್ಸೋ ಸಿಯಾ ತನ್ನ ಸ್ಟೇಟ್ಮೆಂಟ್ಸ್ ನ ಪದೇ ಚೇಂಜ್ ಮಾಡ್ತಾನೆ ಇದ್ಲು. ಮೊದಲು ಕೇತನ್ ಸೆಲ್ಫಿ ತಗೊಳ್ಳೋದಕ್ಕೆ ಹೋಗಿ ಕಾಲ್ ಜಾರಿ ಬಿದ್ದ ಅಂತ ಹೇಳಿದ್ಲು. ಆದ್ರೆ ಪೊಲೀಸ್ ಫೋರೆನ್ಸಿಕ್ ಟೀಮ್ ಕೇತನ್ ನ ಫೋನ್ ರಿಕವರ್ ಮಾಡಿ ಕ್ಯಾಮ್ರಾ ಗ್ಯಾಲರಿ ಮತ್ತೆ ಫೋನ್ ಡೇಟಾ ಚೆಕ್ ಮಾಡ್ತಾರೆ. ಆ ದಿನ ಲೋಗದ್ ಫೋರ್ಟ್ ನಲ್ಲಿ ಒಂದು ಫೋಟೋ ಕೂಡ ತೆಗ್ದಿರಲ್ಲ. ಸೆಲ್ಫಿ ಇರ್ಲಿ, ಕ್ಯಾಮ್ರಾ ಆಪ್ ಕೂಡ ಓಪನ್ ಆಗಿರೋದಿಲ್ಲ. ಇದರಿಂದ ಸಿಗಾಕೋಬಹುದು ಅಂತ ಸಿಯಾ ತನ್ನ ನೆಕ್ಸ್ಟ್ ಇಂಟ್ರೋಗೇಷನ್ ಅಲ್ಲಿ ತನ್ನ ಸ್ಟೇಟ್ಮೆಂಟ್ ನ ಚೇಂಜ್ ಮಾಡ್ತಾಳೆ. ನಾವು ಸ್ವಲ್ಪ ಹೊತ್ತು ಅಲ್ಲಿ ರೆಸ್ಟ್ ಮಾಡ್ತಾ ಇದ್ವಿ. ಕೇತನ್ ನೀರಿನ ಬಾಟಲ್ ಕೇಳಿದ್ರು. ಬಾಟಲ್ ವಾಪಸ್ ಕೊಡೋವಾಗ ಕಲ್ಗಳ ಮೇಲೆ ಕಾಲಿಟ್ಟು ಜಾರ್ದ ಅಂತ ಹೇಳಿ ಹೊಸ ಕತೆ ಹೇಳ್ತಾಳೆ. ಆಗ ಪೊಲೀಸ್ಗೆ ಈ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಇನ್ನೊಂದು ಹೊಸ ಕ್ಲೂ ಸಿಗುತ್ತೆ. CCTV ಫೋಟೇಜ್ ಚೆಕ್ ಮಾಡ್ತಾ ಇದ್ದಾಗ ಕೇತನ್ ಮತ್ತೆ ಸಿಯಾ ಹಿಂದೆ ಸ್ವಲ್ಪ ದೂರ ಒಬ್ಬ ವ್ಯಕ್ತಿ ನಡೀತಾ ಇರೋದು ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅವನು ಶಾರ್ಟ್ಸ್ ಹಾಕೊಂಡಿದ್ದ, ಹೆಡ್ಫೋನ್ಸ್ ಹಾಕೊಂಡಿದ್ದ. ಆದ್ರೆ ಪೊಲೀಸ್ ಗಮನ ಸೆಳೆದಿದ್ದು ಅವನು ಥಿಕ್ ವಿಂಟರ್ ಹೂಡಿನ ಹಾಕೊಂಡಿರೋದು ಮತ್ತೆ ಮುಖನ ಪೂರ್ತಿ ಕವರ್ ಮಾಡಿರೋದು. ಇದು ಅವ್ರು ಮಾಡಿರುವಂತಹ ಬಿಗ್ಗೆಸ್ಟ್ ಸೈಕಾಲಜಿಕಲ್ ಮಿಸ್ಟೇಕ್. ಜೂನ್ 18 ದಿನ ಫೋರ್ಟ್ ಅಲ್ಲಿ ಟೆಂಪರೇಚರ್ ಆಲ್ಮೋಸ್ಟ್ 33 ಡಿಗ್ರಿ ಸೆಲ್ಸಿಯಸ್ ಇತ್ತು.
ಅಂತ ಬಿಸಿಲಲ್ಲಿ ಯಾರಾದ್ರೂ ವಿಂಟರ್ ಹುಡಿ ಹಾಕೊಂಡು ಅದು ಮುಖ ಕವರ್ ಮಾಡಿರೋದನ್ನ ನೋಡಿದ್ರೆ ಎಂತವ್ರಿಗೂ ಡೌಟ್ ಬರುತ್ತೆ. ಸಿಸಿಟಿವಿ ಫುಟೇಜ್ ಅಲ್ಲಿ ಪೊಲೀಸ್ ಅವರು ಇನ್ನೊಂದು ವಿಷಯನ ಗಮನಿಸ್ತಾರೆ. ಸಿಯಾ ಪದೇ ಪದೇ ಹಿಂದೆ ತಿರುಗಿ ಆ ಹೂಡಿ ಹಾಕೊಂಡಿರೋ ವ್ಯಕ್ತಿನೇ ನೋಡ್ತಾ ಇರ್ತಾಳೆ. ಆಲ್ಸೋ ಇನ್ವೆಸ್ಟಿಗೇಷನ್ ಅಲ್ಲಿ ಚೇತನ್ ನ ಫೋನ್ ಶಾಪ್ ಅಲ್ಲಿ ಇರೋದು ಕನ್ಫರ್ಮ್ ಆಗುತ್ತೆ. ಆದ್ರೆ ಎಂಪ್ಲಾಯ್ ನ ಫೋನ್ ನಂಬರ್ ಮಾತ್ರ ಮರ್ಡರ್ ಆಗಿರೋ ಲೋಗದ್ ಫೋಟೋ ಹತ್ರ ಟ್ರೇಸ್ ಆಗುತ್ತೆ. ಇದೆಲ್ಲ ಎವಿಡೆನ್ಸ್ ನ ಪೊಲೀಸ್ ಕಲೆಕ್ಟ್ ಮಾಡಿ ಸಿಯಾನ ಮತ್ತೆ ಚೇತನ್ ನ ಕಸ್ಟಡಿಗೆ ತಗೋತಾರೆ. ಸಿಸಿಟಿವಿ ಫುಟೇಜ್, ಟವರ್ ಡ್ಯಾಮ್ ಡೇಟಾ ಮತ್ತೆ 2004 ಫೋನ್ ಕಾಲ್ಸ್ ನ ಎವಿಡೆನ್ಸ್ ಆಗಿ ತೋರಿಸಿದ ತಕ್ಷಣ ಇಷ್ಟು ದಿನ ಒಟ್ಟಿಗೆ ಇದ್ದಂತ ಇವರಿಬ್ಬರ ಕತೆ ಅಲ್ಲಿಗೆ ಚೇಂಜ್ ಆಗುತ್ತೆ. ಒಬ್ಬರನ್ನ ಮೇಲೆ ಒಬ್ರು ಬ್ಲೇಮ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಿಯಾ ಇದೆಲ್ಲ ಚೇತನ್ ಪ್ಲಾನ್ ಮಾಡಿದ್ದು ಅಂತ ಪೊಲೀಸ್ಗೆ ಹೇಳ್ತಾಳೆ. ಆದ್ರೆ ಚೇತನ್ ನ ಫ್ಯಾಮಿಲಿ ಮತ್ತೆ ಅವರ ಲಾಯರ್ ಬೇರೆನೆ ಕತೆ ಹೇಳ್ತಾ ಇದ್ದಾರೆ. ಇಬ್ಬರನ್ನು ವಿಚಾರಣೆ ಮಾಡಿದ್ಮೇಲೆ ಇವರಿಂದ ಸಿಕ್ಕಿರೋ ಆಧಾರದ ಮೇಲೆ ಪೊಲೀಸ್ ಇವರಿಬ್ಬರನ್ನು ಸೆಕ್ಷನ್ 103 ಮರ್ಡರ್, ಸೆಕ್ಷನ್ 61 ಕ್ರಿಮಿನಲ್ ಕಾನ್ಸ್ಪಿರಸಿ ಅಡಿಯಲ್ಲಿ ಅರೆಸ್ಟ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸ್ ಸಿಯಾ ಅವರನ್ನ ಸಾಹಿಲ್ ನ ಸ್ಟೇಷನ್ ಗೆ ಕರೆಸಿ 10 ಅವರ್ಸ್ ವಿಚಾರಣೆ ಮಾಡ್ತಾರೆ. ಈ ಕೇಸಿಂದ ಆದ ಮೆಂಟಲ್ ಪ್ರೆಷರ್ ಇಂದ ಸಿಯಾ ತಂದೆ ಪ್ರವೀಣ್ ಗೋಯಲ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಮತ್ತೊಂದು ಕಡೆ ಕೇತನ್ ತಂದೆ ವಿಶಾಲ್ ಅಗರ್ವಾಲ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಅವರನ್ನ ಭೇಟಿ ಮಾಡ್ತಾರೆ. ಈ ಕೇಸನ್ನ ಗವರ್ಮೆಂಟ್ ಕೇಸ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ನಡೆಸಬೇಕು ಅಂತ ಆದೇಶ ಕೊಟ್ಟಿದೆ. ಮತ್ತೆ ಸೀನಿಯರ್ ಲಾಯರ್ ಉಜ್ವಲ್ ನಿಕಮ್ ಅವರನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕ ಮಾಡಿದ್ದಾರೆ. ಮತ್ತೆ ವಿಚಾರಣೆ ಟೈಮ್ ಅಲ್ಲಿ ಕೇತನ್ ಏರ್ ಪ್ಯಾಚ್ ಆಗ್ತಾ ಇದ್ದ ಅಂತ ಅವನ್ನ ಮದುವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ ಅಂತ ಸಿಯಾ ಹೇಳಿದಾಳೆ. ಆದ್ರೆ ಕೇತನ್ ಅವರ ತಂದೆ ವಿಶಾಲ್ ಅಗರ್ವಾಲ್ ಏರ್ ಪ್ಯಾಚ್ ಬಗ್ಗೆ ಎಂಗೇಜ್ಮೆಂಟ್ ಗಿಂತ ಮುಂಚೆನೆ ಇಬ್ಬರು ಫ್ಯಾಮಿಲಿಗೂ ಗೊತ್ತಿತ್ತು ಅಂತ ಹೇಳಿದ್ದಾರೆ. ಪೊಲೀಸರು ಸಿಯಾಗೆ ಯಾಕೆ ಮದ್ವೆನ ಕ್ಯಾನ್ಸಲ್ ಮಾಡಿಲ್ಲ ಅಂತ ಕೇಳಿದಾಗ ಮದ್ವೆ ಕ್ಯಾನ್ಸಲ್ ಮಾಡಿ ಫ್ಯಾಮಿಲಿ ಮನ್ಸು ನೋಯ್ಸಕ್ಕಿಂತ ಕೇತನ್ನ ದಾರಿಯಿಂದ ತೆಗೆಯೋದೇ ಈಸಿ ಆಗಿತ್ತು ಅಂತ ಹೇಳಿದಾಳೆ. ಈ ತರ ಇನ್ಸಿಡೆಂಟ್ಸ್ ಕೇಳಿದಾಗ ನಮ್ಗೆ ಶಾಕ್ ಆಗುತ್ತೆ. 20 ವರ್ಷದ ಹುಡುಗಿ 6 ತಿಂಗಳು ಪ್ಲಾನ್ ಮಾಡಿ ಹೀಗೆ ಎಷ್ಟು ದೊಡ್ಡ ಕ್ರೈಮ್ ನ ಮಾಡೋದಕ್ಕೆ ಸಾಧ್ಯ?